ಯಂ ನೇತಿ ನೇತಿ ವಚನೈರ್ನಿಗಮ ಅವೋಚುಹು. ನಿಗಮಗಳೆಂದರೆ ಏನು? ದುಡ್ಡು. ಹೌದು. ಆತ್ಮತತ್ವದ ರಹಸ್ಯವನ್ನು ತಿಳಿಸುವ ಉಪನಿಷತ್ತುಗಳೆಂಬ ವೇದ ಭಾಗಗಳನ್ನೇ ಇಲ್ಲಿ ನಿಗಮಗಳೆಂದು ಕರೆದಿದೆ. ಇವುಗಳಲ್ಲಿರುವ ಉಪದೇಶದಿಂದಲೇ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಆಗುತ್ತದೆಯಲ್ಲದೆ ಅದನ್ನು ಅರಿಯಲು ಮತ್ತೆ ಬೇರೆ ದಾರಿ ಇಲ್ಲ. ಈ ಉಪನಿಷತ್ತುಗಳಲ್ಲಿ ಆತ್ಮನನ್ನು ಏನೆಂದು ವರ್ಣಿಸಿರುತ್ತದೆ? ಆತ್ಮತತ್ವವು ಇದಲ್ಲ ಎಂದು ವರ್ಣಿಸಿರುತ್ತದೆ. ಆತ್ಮತತ್ವವು ಇಂಥದ್ದೆಂದು ವರ್ಣಿಸದೆ ಹೀಗೆ ವಿಲಕ್ಷಣ ರೀತಿಯಿಂದ ವರ್ಣಿಸಿದರೆ ಏನು ಪ್ರಯೋಜನ? ಆತ್ಮತತ್ವವನ್ನು ಇಂಥದ್ದೆಂದು ವರ್ಣಿಸುವುದಕ್ಕೆ ಆಗದಿರುವುದರಿಂದ ಅದನ್ನು ತಿಳಿಸುವುದಕ್ಕೆ ಈ ಮಾರ್ಗವೇ ಸರಿ. ಯಾವ ಮಾರ್ಗ? ನೇತಿ ನೇತಿ ಪ್ರಯೋಜನವೂ ಇಲ್ಲದೆ ಇಲ್ಲ. ಆತ್ಮನು ಮನಸ್ಸಿಗಾಗಲಿ ಮಾತಿಗಾಗಲಿ ವಿಷಯನಲ್ಲ. ಮನಸ್ಸು ಮಾತು ಅವನಿಂದಲೇ ಬೆಳಗುತ್ತದೆ. ಮನಸ್ಸೋ ವಾಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲ ಯದನುಗ್ರಹೇಣ. ಇಂಥದ್ದೆಂದು ಏಕೆ ವರ್ಣಿಸಬಾರದು? ಅದಾಗದು. ಏಕೆಂದರೆ ಮಾತುಗಳು ತಾನೇ ಬೆಳಗುವ ಸ್ವಭಾವವಿರುವವಲ್ಲ. ತಾನೇ ಬೆಳಗುವ ಸ್ವಭಾವವಿರುವ ವಸ್ತುವಿಗೆ ಸ್ವಯಂ ಪ್ರಕಾಶವೆಂದು ಹೆಸರು. ಸ್ವಯಂ ಪ್ರಕಾಶನಾದ ಆತ್ಮನು ಈ ಮಾತುಗಳನ್ನೆಲ್ಲ ವಿಷಯವಾಗಿ ಮಾಡಿಕೊಂಡು ಬೆಳಗುತ್ತಾನೆಂದು ಹಿಂದೆಯೇ ತೋರಿಸಿರುತ್ತದೆ. ಇದರಂತೆ ಮನಸ್ಸನ್ನು ಬೆಳಗುವವನೂ ಆತ್ಮನೇ. ಯಾವುದರ ಅನುಗ್ರಹದಿಂದ ಬೆಳಗುವುದೋ ಅದು ಆ ಅನುಗ್ರಹಿಸುವ ಪದಾರ್ಥವನ್ನು ಬೆಳಗಿಸಲಾರದು. ದೀಪದ ಅನುಗ್ರಹದಿಂದ ಮನೆಯಲ್ಲಿ ತೋರುವ ಉಳಿದ ಪದಾರ್ಥಗಳು ದೀಪವನ್ನು ತೋರಿಸಿಕೊಡುವುದಕ್ಕೆ ಸಹಾಯಕವಾಗಲಾರವು. ಇದರಂತೆ ಆತ್ಮನ ಅನುಗ್ರಹದಿಂದ ತೋರುವ ಮನಸ್ಸಾಗಲಿ ಮಾತುಗಳಾಗಲಿ ಆತ್ಮನನ್ನು ತೋರಿಸಲು ಸಹಾಯಕವಾಗಲಾರವು. ಹಾಗಿದ್ದರೆ ಉಪನಿಷದ್ ವಾಕ್ಯಗಳಿಂದಲೇ ಆತ್ಮನನ್ನು ತಿಳಿಯುವುದಕ್ಕಾಗುತ್ತದೆ ಎಂದು ತಾವು ಹೇಳಿದ ಮಾತಿಗೆ ಅರ್ಥವೇನಾಯಿತು? ಯಾವಾಗ ವೇದಾಂತದ ಮಾತುಗಳಿಂದ ಆತ್ಮನನ್ನು ವರ್ಣಿಸುವುದಕ್ಕೆ ಆಗಲಿಲ್ಲವೋ ಆಗ ವೇದಾಂತ ವಾಕ್ಯವು ಆತ್ಮತತ್ವವನ್ನು ಅರಿಯುವುದಕ್ಕೆ ಪ್ರಮಾಣವೆಂಬುದು ಹೇಗೆ ಸರಿಯಾದೀತು? ಪ್ರಮಾಣವೆಂದರೆ ಪ್ರಮೆಗೆ ಸಾಧನವಾದದ್ದು. ಪ್ರಮೆ ಎಂದರೆ ಯಥಾರ್ಥವಾದ ತಿಳಿವಳಿಕೆ. ವೇದಾಂತ ವಾಕ್ಯಗಳು ಆತ್ಮತತ್ವವನ್ನು ಅದು ಇರುವಂತೆಯೇ ತಿಳಿಸಿಕೊಡುವುದರಿಂದ ಪ್ರಮಾಣವಾಗಿರುತ್ತವೆ. ಪದಾರ್ಥವನ್ನು ತಿಳಿಸುವುದಕ್ಕೆ ಇಂಥದ್ದೆಂದು ವರ್ಣಿಸುವುದೊಂದೇ ಉಪಾಯವಲ್ಲ. ಯಾವುದಾದರೊಂದು ರೀತಿಯಿಂದ ವಸ್ತುವನ್ನು ಇದ್ದದ್ದು ಇದ್ದ ಹಾಗೆಯೇ ತಿಳಿಯುವಂತೆ ಮಾಡಿದರೆ ಸಾಕು. ಕಪ್ಪಾಗಿಯೂ ದೊಡ್ಡದಾಗಿಯೂ ಸುವಾಸನೆಯುಳ್ಳದ್ದಾಗಿಯೂ ಇರುವುದೇ ಕೆನ್ನೈದಿಲೆ ಎಂದು ಹೇಳಿದರೆ ಕೆನ್ನೈದಿಲೆಯ ಈ ವರ್ಣನೆಯಿಂದ ಅದರ ಜ್ಞಾನವಾಗುತ್ತದೆ. ಇಲ್ಲಿ ವರ್ಣಿಸಿದ ಧರ್ಮಗಳು ಕೆನ್ನೈದಿಲೆಗೆ ಸೇರಿರುತ್ತವೆ. ಆದರೆ ಯಾವ ಮನೆಯ ಮೇಲೆ ಕಾಗೆಯು ಹಾರಾಡುತ್ತಿರುವುದೋ ಅದೇ ದೇವದತ್ತನ ಮನೆ ಎಂದರೆ ದೇವದತ್ತನ ಮನೆಯು ಗೊತ್ತಾಗುವುದಷ್ಟೇ. ಅಲ್ಲಿ ಕಾಗೆ ಹಾರಾಡುವುದೆಂಬುದು ಮನೆಯ ಧರ್ಮವಲ್ಲ, ಬರಿಯ ಉಪಲಕ್ಷಣ ಎಂದರೆ ಅದನ್ನು ತೋರಿಸುವ ಗುರುತು. ಯಾವ ವಸ್ತುವಿಗೆ ಇಂಥಿಂಥ ಧರ್ಮಗಳಿರುವುದೆಂದು ಹೇಳಬಹುದೋ ಅಂಥ ವಸ್ತುವನ್ನು ತಿಳಿಸಿಕೊಡುವುದಕ್ಕೆ ಹೀಗೆ ಇರುತ್ತದೆ ಎಂದು ವಿಶೇಷಣಗಳನ್ನು ಜೋಡಿಸಿ ವರ್ಣಿಸಬಹುದು. ಆದರೆ ಯಾವ ವಸ್ತುವಿಗೆ ಯಾವ ಧರ್ಮವೂ ಇಲ್ಲವೋ
ಅದನ್ನು ಹಾಗೆ ವರ್ಣಿಸುವುದಕ್ಕಾಗುವುದಿಲ್ಲ. ಆತ್ಮತತ್ವಕ್ಕೆ ಯಾವ ಧರ್ಮವೂ ಇಲ್ಲ, ಆದ್ದರಿಂದ ಅದು ನಿರ್ಗುಣ. ಯಾವ ಗುಣವೂ ಇಲ್ಲದ್ದು ಎಂದು ತಿಳಿಸುವುದಕ್ಕಾಗಿ ಅದು ಗುಣವಿರುವ ಯಾವ ವಸ್ತುವೂ ಅದಲ್ಲವೆಂದು ಹೇಳಬೇಕಾಯಿತು. ಆದ್ದರಿಂದಲೇ ಉಪನಿಷತ್ತುಗಳು ಇದಲ್ಲ ಇದಲ್ಲ ಎಂದು ಹೇಳುತ್ತವೆ. ಅದು ದಪ್ಪವಲ್ಲ, ಸಣ್ಣದ್ದಲ್ಲ, ಮೊಟಕಲ್ಲ, ಉದ್ದವಲ್ಲ ಎಂದು ಮುಂತಾಗಿ ವರ್ಣಿಸುವ ಶ್ರುತಿ ವಾಕ್ಯಗಳಿಗೆ ಇದೇ ತಾತ್ಪರ್ಯ. ಆತ್ಮನು ದೇವದೇವನು, ಅಜನು, ಅಚ್ಯುತನು. ತಂ ದೇವದೇವ ಮಜಮಚ್ಯುತ ಅಗ್ರ್ಯಂ. ಯಾವುದು ಅಲ್ಲವೆಂದರೆ ಇಂಥದ್ದೆಂದು ಗೊತ್ತಾಗುವ ಬಗೆ ಹೇಗೆ? ಇದಕ್ಕೆ ಮೊದಲೇ ಉತ್ತರವನ್ನು ಹೇಳಿದೆ. ಯಾವುದು ಸ್ವಯಂ ಪ್ರಕಾಶವೋ ಅದನ್ನು ತಿಳಿಯಪಡಿಸುವುದಕ್ಕೆ ಮತ್ತೊಂದು ಬೇಡ. ಆತ್ಮನೆಂದರೆ ನಮ್ಮ ಸ್ವರೂಪವು. ಅದು ಚಿದ್ರೂಪವಾಗಿರುವುದರಿಂದ ಸ್ವಯಂ ಪ್ರಕಾಶವಾಗಿರುತ್ತದೆ. ಆದ್ದರಿಂದ ಅದು ದೇಹವೇ ಮುಂತಾದ ಅನಾತ್ಮ ವಸ್ತುಗಳಲ್ಲವೆಂದು ಹೇಳಿದರೆ ಸಾಕು. ಅದರ ಸ್ವರೂಪವು ತಾನೇ ಸಿದ್ಧವಾಗಿರುತ್ತದೆ. ಆದ್ದರಿಂದ ಇದನ್ನು ದೇವದೇವ ಎಂದು ಕರೆಯುತ್ತಾರೆ. ದೇವ ಎಂದರೆ ಪ್ರಕಾಶಿಸುವ ವಸ್ತು. ಇಂದ್ರಿಯವೇ ಮುಂತಾದವುಗಳಲ್ಲಿಯೂ ಜ್ಞಾನರೂಪವಾದ ಪ್ರಕಾಶವು ಇದ್ದೇ ಇರುವುದು. ಆದರೂ ಅವುಗಳ ಪ್ರಕಾಶವೆಲ್ಲ ಚಿದ್ರೂಪನಾದ ಆತ್ಮನದೇ. ಆದ್ದರಿಂದ ಆತ್ಮನು ದೇವದೇವನು ಎಂದರೆ ಪ್ರಕಾಶಿಸುವ ಇಂದ್ರಿಯವೇ ಮೊದಲಾದವುಗಳನ್ನೆಲ್ಲ ಪ್ರಕಾಶಿಸುವವನು ಎನಿಸುವನು. ಈ ಅಭಿಪ್ರಾಯವನ್ನು ವಿಶದಪಡಿಸುವುದಕ್ಕೆ ಭೌತಿಕ ಶಾಸ್ತ್ರದಿಂದ ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳಬಹುದು. ಚಂದ್ರನು ತನ್ನ ಸ್ವಂತ ಕಿರಣಗಳಿಂದ ಬೆಳಗುತ್ತಿರುವನೆಂದು ನಾವೆಲ್ಲರೂ ನಂಬಿದ್ದೇವಷ್ಟೇ. ಆದರೆ ಭೌತಿಕ ಶಾಸ್ತ್ರಜ್ಞರು ಚಂದ್ರನಿಗೆ ನಿಜವಾಗಿ ಸ್ವಂತ ಕಿರಣಗಳಿಲ್ಲವೆಂತಲೂ, ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ಪ್ರತಿಫಲಿಸುವುದರಿಂದ ಈ ಕಿರಣಗಳು ಏರ್ಪಡುವವೆಂತಲೂ ನಿರ್ಧರಿಸಿರುತ್ತಾರೆ. ಇಲ್ಲಿ ಜನರ ದೃಷ್ಟಿಯಿಂದ ಚಂದ್ರನೂ ಬೆಳಗುವವನೇ, ಸೂರ್ಯನೂ ಬೆಳಗುವವನೇ. ಶಾಸ್ತ್ರಜ್ಞರ ದೃಷ್ಟಿಯಲ್ಲಿಯೋ ಎಂದರೆ ಸೂರ್ಯನು ಮತ್ತೊಂದರ ಸಹಾಯವಿಲ್ಲದೆಯೇ ಬೆಳಗುವವನು. ಜನರ ದೃಷ್ಟಿಯಿಂದ ಬೆಳಗುವ ಚಂದ್ರನನ್ನು ಬೆಳಗುವವನೂ ಇವನೇ. ಇದರಂತೆ ಸಾಮಾನ್ಯ ಜನರ ದೃಷ್ಟಿಯಿಂದ ಮನಸ್ಸು, ಇಂದ್ರಿಯ ಇವುಗಳಲ್ಲಿ ಜ್ಞಾನರೂಪವಾದ ಬೆಳಕು ಇರುತ್ತಿರುವುದು. ಆತ್ಮನಲ್ಲಿಯೋ ಎಂದರೆ ಪರಮಾರ್ಥವಾಗಿ ಬೆಳಕು ಇದ್ದುಕೊಂಡು ಯಾವ ಮನಸ್ಸು, ಇಂದ್ರಿಯಗಳು ತಾವೇ ಬೆಳಗುತ್ತಿರುವವೆಂದು ಜನರು ನಂಬಿರುವರೋ ಅವನ್ನೂ ಬೆಳಗುತ್ತಿರುವುದು. ಆದ್ದರಿಂದ ಆತ್ಮನು ದೇವದೇವನು. ಆತ್ಮನ ಈ ಬೆಳಕು ಹುಟ್ಟಿದ್ದೆಂದು? ಇದು ಅಜ, ಹುಟ್ಟನ್ನೇ ಅರಿಯದು. ಇದು ಹುಟ್ಟಿದರೆ ನಾಶವಾಗಬೇಕಾಗಿತ್ತು. ಹುಟ್ಟನ್ನಾಗಲಿ ನಾಶವನ್ನಾಗಲಿ ಯಾವ ಸಾಕ್ಷಿಯೂ ಇಲ್ಲದೆ ಇದ್ದರೆ ನಂಬುವುದಕ್ಕಾಗುವುದಿಲ್ಲವಾದ್ದರಿಂದಲೂ ಅಂಥ ಸಾಕ್ಷಿ ಇದ್ದರೆ ಅದೇ ಎಲ್ಲವನ್ನೂ ನೋಡುವ ಆತ್ಮನಾಗುವುದರಿಂದಲೂ ಈ ಆತ್ಮನು ಜನ್ಮರಹಿತನು, ನಾಶವಿಲ್ಲದವನು, ಎಲ್ಲದಕ್ಕೂ ಮೊದಲೇ ಇದ್ದುಕೊಂಡಿರುವ ಸ್ವತಃ ಸಿದ್ಧನು ಎಂದು ಬಲ್ಲವರು ಹೇಳುತ್ತಾರೆ. 1ನೆಯ ಶ್ಲೋಕದ ವಿವರಣೆಯಲ್ಲಿ ಆತ್ಮನ ಸ್ವರೂಪವು ಸಚ್ಚಿದಾನಂದ ಸ್ವರೂಪವೆಂದು ನಿರ್ಣಯ ಮಾಡಿದಿರಿ. ಈ ಶ್ಲೋಕದ ವಿವರಣೆಯಲ್ಲಿಯೋ ಎಂದರೆ ಆತ್ಮನಿಗೆ ಯಾವ ಧರ್ಮವೂ ಇಲ್ಲವಾದ್ದರಿಂದ ಉಪನಿಷತ್ತುಗಳು ಇದನ್ನು ನೇತಿ ನೇತಿ, ಇದಲ್ಲ ಇದಲ್ಲ ಎಂದು ಹೇಳುತ್ತವೆ ಅಂತ ತಿಳಿಸಿರುತ್ತೀರಿ. ಇದು ಒಂದಕ್ಕೊಂದು ವಿರುದ್ಧವಾಗಲಿಲ್ಲವೇ? ಆಗಲಿಲ್ಲ. ಸಚ್ಚಿದಾನಂದ ರೂಪವೆಂದರೆ ಇಂತಿಂಥ ಧರ್ಮಗಳುಳ್ಳದ್ದೆಂದು ಅಭಿಪ್ರಾಯವಲ್ಲ. ಸತ್ ಎಂದರೆ ಅನಾತ್ಮದಂತೆ ಹುಸಿಯಲ್ಲವೆಂದರ್ಥ. ಚಿತ್ ಎಂದರೆ
ಮತ್ತೊಂದರಿಂದ ಬೆಳಗುವುದಲ್ಲವೆಂದರ್ಥ. ಆನಂದ ಎಂದರೆ ದುಃಖ ರೂಪವಲ್ಲ ಎಂದರ್ಥ. ಹೀಗೆ ಸಚ್ಚಿದಾನಂದ ಶಬ್ದವು ಇಂಥಿಂಥ ಅನಾತ್ಮ ಧರ್ಮಗಳು ಆತ್ಮನವಲ್ಲವೆಂದು ಹೇಳುವುದಕ್ಕೆ ಉಪಯೋಗಿಸಿದ್ದೇ ಹೊರತು ಇಂಥಿಂಥ ವಿಶೇಷ ರೂಪವು ಆತ್ಮನಲ್ಲಿರುವುದೆಂದು ಹೇಳುವುದಕ್ಕಲ್ಲ. ಸರಿಯಾಗಿ ನೋಡಿದರೆ ಆತ್ಮನಲ್ಲಿ ಅಸದ್ರೂಪವೂ ಇಲ್ಲ, ಸದ್ರೂಪವೂ ಇಲ್ಲ, ಅಚಿದ್ರೂಪವೂ ಇಲ್ಲ, ಚಿದ್ರೂಪವೂ ಇಲ್ಲ, ದುಃಖ ರೂಪವೂ ಇಲ್ಲ, ರೂಪವೂ ಇಲ್ಲ. ಆದ್ದರಿಂದಲೇ ಆತ್ಮನು ನಿರ್ವಿಶೇಷನು ಎಂದರೆ ಯಾವ ವಿಶೇಷ ರೂಪವೂ ಇಲ್ಲದವನು ಎಂದು ವೇದಾಂತಿಗಳು ಹೇಳುತ್ತಾರೆ. ಆತ್ಮನನ್ನೇ ಭಜಿಸಬೇಕು, ಆತ್ಮನನ್ನೇ ಭಜಿಸಬೇಕು. ಈ ಅಭಿಪ್ರಾಯವು ಮನಸ್ಸಿನಲ್ಲಿ ನಿಲ್ಲಬೇಕಾದರೆ ಏನು ಮಾಡಬೇಕು? ಹಿಂದಿನ ಶ್ಲೋಕದ ವಿವರಣೆಯಲ್ಲಿ ಹೇಳಿರುವಂತೆ ಬೆಳಗಾಗುತ್ತಲೂ ಎದ್ದು ಆತ್ಮತತ್ವವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಹೀಗೆ ಅದನ್ನು ನೆನೆಸಿಕೊಂಡಾಗಲೂ ಬಹುದಿನದ ವಾಸನೆಯಿಂದ ಅನಾತ್ಮದ ವಿಚಾರಗಳೇ ಮತ್ತೂ ಬಂದು ಬಿಡುವುದುಂಟು. ಅದಕ್ಕೆ ಅವಕಾಶವನ್ನು ಕೊಡದ ಹಾಗೆ ನೆನಪಿಗೆ ಬಂದ ಆತ್ಮತತ್ವವನ್ನೇ ಭಜಿಸುತ್ತಿರಬೇಕು. ಭಜಿಸುವುದೆಂದರೆ ಭಕ್ತಿಯಿಂದ ಸೇವೆ ಮಾಡುತ್ತಿರುವುದು. ಲೋಕದಲ್ಲಿ ನಮಗೆ ಬೇಕಾದ ಯಾವುದಾದರೊಂದು ಪದಾರ್ಥದ ನೆನಪು ಬಂದರೆ ಅದನ್ನು ಸಂಪಾದಿಸಬೇಕೆಂಬ ಕುತೂಹಲವು ಹೆಚ್ಚಿ ಅದು ಸಿಕ್ಕುವವರೆಗೂ ಅದನ್ನು ದೊರಕಿಸಿಕೊಳ್ಳುವ ಯೋಚನೆಯಲ್ಲಿಯೇ ಇರುವೆವು. ಆಗ ನಮಗೆ ಮತ್ತೆ ಯಾವ ವಸ್ತುವೂ ಬೇಡವಾಗಿರುತ್ತದೆ. ಅದು ನಮಗೆ ಸಿಕ್ಕಿದಾಗಲಂತೂ ಅದರಲ್ಲಿ ಹೆಚ್ಚಿನ ಪ್ರೀತಿಯುಂಟಾಗುತ್ತದೆ ಅಲ್ಲವೇ? ಇದರಂತೆಯೇ ಆತ್ಮತತ್ವವು ನೆನಪಿಗೆ ಬಂದೊಡನೆ ಅದನ್ನು ನಮ್ಮದನ್ನಾಗಿ ಮಾಡಿಕೊಂಡು ಬಿಡಬೇಕೆಂಬ ಕುತೂಹಲವನ್ನು ಹೆಚ್ಚಿಸಿಕೊಳ್ಳಬೇಕು. ಅದನ್ನು ಪಡೆದುಕೊಂಡು ಅದರಲ್ಲಿಯೇ ಪ್ರೇಮವನ್ನು ಮಾಡಬೇಕು. ಈ ಅಭಿಪ್ರಾಯದಿಂದಲೇ ಬೆಳಗಿನ ಹೊತ್ತಿನಲ್ಲಿ ಆತ್ಮನನ್ನು ಪ್ರಯತ್ನಪೂರ್ವಕವಾಗಿ ಸ್ಮರಣೆಗೆ ತಂದುಕೊಳ್ಳಬೇಕು. ಆಮೇಲೆ ಮಿಕ್ಕದ್ದರಲ್ಲಿ ಯಾವ ರಾಗವೂ ಇಲ್ಲದೆ ಆ ತತ್ವವನ್ನೇ ಆದರಪೂರ್ವಕವಾಗಿ ಭಜಿಸಬೇಕು ಎಂದು ಹೇಳಿರುತ್ತದೆ. ಎಲ್ಲವೂ ನಿಜವಾಗಿ ಆತ್ಮನೇ, ಎಲ್ಲವೂ ನಿಜವಾಗಿ ಆತ್ಮನೇ. ಪ್ರಾತರ್ನಮಾಮಿ ತಮಸಃ ಪರಮರ್ಕವರ್ಣಂ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದಶೇಷಮಶೇಷಮೂರ್ತೌ ರಜ್ವಾಂ ಭುಜಂಗಮೈವ ಪ್ರತಿಭಾತಿ ತಂ ವೈ. ಯಸ್ಮಿನ್ ಯಾವ ಅಶೇಷಮೂರ್ತೌ ಸರ್ವರೂಪದಲ್ಲಿ ಇದಂ ಈ ಅಶೇಷಂ ಎಲ್ಲ ಜಗತ್ತು ರಜ್ವಾಂ ಹಗ್ಗದಲ್ಲಿ ಜಂಗಮೈವ ಹಾವಿನಂತೆ ಪ್ರತಿಭಾತಿ ತೋರುತ್ತಿರುವುದೋ ತಂ ವೈ ಆ ಪ್ರಸಿದ್ಧನಾದ ತಮಸಃ ಕತ್ತಲೆಗೆ ಪರಂ ಆಚೆಯಿರುವ ಅರ್ಕವರ್ಣಂ ಸೂರ್ಯವರ್ಣದ ಪೂರ್ಣಂ ತುಂಬಿರುವ ಸನಾತನ ಪದಂ ಶಾಶ್ವತ ಸ್ಥಾನವಾಗಿರುವ ಪುರುಷೋತ್ತಮಾಖ್ಯಂ ಎಂಬ ಹೆಸರುಳ್ಳಾತನನ್ನು ಪ್ರಾತಃ ಬೆಳಗಿನ ಹೊತ್ತು ನಮಾಮಿ ನಮಸ್ಕರಿಸುತ್ತೇನೆ. ಸರ್ವರೂಪನಾದ ಯಾವಾತನಲ್ಲಿ ಈ ಜಗತ್ತೆಲ್ಲವೂ ಹಗ್ಗದಲ್ಲಿ ಹಾವು ತೋರುವ ಹಾಗೆ ತೋರುತ್ತಿರುವುದೋ ತಮಸ್ಸಿಗೆ ದೂರನಾಗಿ
ಸೂರ್ಯವರ್ಣನಾಗಿರುವ ಪೂರ್ಣನಾದ ಸನಾತನ ಪದವೆಂದು ಪ್ರಸಿದ್ಧನಾಗಿರುವ ಪುರುಷೋತ್ತಮನೆಂಬ ಹೆಸರುಳ್ಳ ಆ ಸುಪ್ರಸಿದ್ಧವಾದ ಆತ್ಮತತ್ವಕ್ಕೆ ಪ್ರಾತಃ ಕಾಲದಲ್ಲಿ ನಮಸ್ಕಾರವನ್ನು ಮಾಡುತ್ತೇವೆ. ಅನಾತ್ಮನೆಂಬುದು ಆತ್ಮನೇ. ಆತ್ಮತತ್ವವನ್ನು ಅನಾತ್ಮವೆಂದು, ಈ ಅನಾತ್ಮವು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲವೆಂದು ಹಿಂದೆ ಹೇಳಿದೆವು. ಹಾಗಾದರೆ ಈ ಅನಾತ್ಮವು ಯಾವುದಕ್ಕೆ ಸೇರಿದ್ದು? ಪ್ರಶ್ನೆ ಚೆನ್ನಾಗಿದೆ. ಇದು ಆತ್ಮನಿಗೇ ಸೇರಿದ್ದು. ಏಕೆಂದರೆ ಆತ್ಮನಿಗಿಂತ ಬೇರೆಯಾದದ್ದು ಯಾವುದೂ ಇರುವುದೇ ಇಲ್ಲ. ಇದು ಆತ್ಮನಿಗೆ ಸೇರಿಯೂ ಸೇರದೆಯೂ ಇರುವುದು ಹೇಗೆ? ಎರಡು ಹೆಂಗೆ ಸೇರಿಲ್ಲ ಅಂತ ಹೇಳ್ತೀರಾ, ಸೇರಿದ್ವಿ ಅಂತ ಹೇಳ್ತೀರಾ, ಅನಾತ್ಮ ಅಂತೀರಾ, ಆತ್ಮ ಸೇರಿದೆ ಅಂತೀರಾ, ಹೆಂಗೆ ತಿಳ್ಕೊಳ್ಳೋದು? ನಿಜವಾಗಿ ಸೇರಿಲ್ಲವೆಂದು ನಾವು ಹಿಂದೆ ಹೇಳಿರುತ್ತೇವೆ. ಆದರೆ ವಿಚಾರ ಮಾಡದೇ ಇರುವ ಅಜ್ಞಾನಿಗಳ ದೃಷ್ಟಿಗೆ ಈ ಜಗತ್ತೆಲ್ಲವೂ ಆತ್ಮನಿಗೆ ಸೇರಿದ್ದೇ ತೋರುತ್ತಿರುವುದು. ಹೀಗೆ ತೋರುತ್ತಿರುವುದಕ್ಕೆ ಕಾರಣವೇನು? ವಿಚಾರ ಮಾಡಿ ಆತ್ಮಸ್ವರೂಪವನ್ನು ನಿಶ್ಚಯಿಸಿಕೊಳ್ಳದಿರುವುದೇ ಕಾರಣ. ವಿಚಾರಿಸಿ ನಿಶ್ಚಯಿಸಿಕೊಳ್ಳದಿದ್ದ ಮಾತ್ರಕ್ಕೆ ಇಲ್ಲದಿದ್ದ ವಸ್ತು ತೋರಬೇಕೇ? ಇಲ್ಲದ ವಸ್ತು ತೋರುವುದೆಂದು ಯಾರು ಹೇಳಿದರು? ಇರುವ ಆತ್ಮತತ್ವವೇ ವಿಚಾರ ಮಾಡದಿರುವ ಮನಸ್ಸಿಗೆ ಅನಾತ್ಮ ರೂಪವಾಗಿ ತೋರುತ್ತಿರುವುದು. ಬೇರೆ ಅಲ್ಲ ಅಂತ ಇದ್ರು. ಅನಾತ್ಮ ವಿಚಾರ ಮಾಡದೇ ಇರುವ ಮನಸ್ಸಿಗೆ ಆತ್ಮತತ್ವವೇ ಹೀಗೆ ತೋರುತ್ತೆ ಅಂದ್ರೆ, ಆತ್ಮತತ್ವ ಹೀಗೆ ಹಗ್ಗವೇ ಹಾವಾಗಿ ತೋರುತ್ತೆ, ಹಾವು ಹಗ್ಗಕ್ಕೆ ಬೇರೆ ಅಲ್ಲಪ್ಪ. ಅನಾತ್ಮ ಆಗಿ ತೋರೋನು ಇವನೇ ಅಂದ್ಮೇಲೆ ಅವರು ವಿಚಾರ ಮಾಡಿರೋ ವಿಜ್ಞಾನ ದೃಷ್ಟಿಗೆ ಅಂದ್ಬಿಟ್ರು. ಇಲ್ಲಿ ನಿಜವಾಗಿ ಸೇರಿಲ್ಲ ಅಂದ್ರು, ನಿಜವಾಗ್ಲೂ ಸೇರಿದೆ ಅಂತ ಇವಾಗ ಆಯ್ತು. ತೋರಿಕೆ ಇರ್ಬೋದು, ಅಲ್ಲಿ ಆತ್ಮ ಬೇರೆ ಇಲ್ಲ ತಾನೆ, ತೋರಿಕೆ ಅನ್ನೋ ವಿಷಯ ಒಪ್ಕೊಂಡೆ. ಸತ್ಯ ಅಲ್ಲ ಅನ್ನೋದು ಸತ್ಯ ಪರಮಾತ್ಮನೊಬ್ಬನೇ. ಆಗ್ಲಿ ಎರಡು ಥರ ಹೇಳ್ತೀನಿ, ಹಿಂದೆ ಎಲ್ಲ ಮಾತಾಡೋ ಬರುತ್ತೆ ನಿಮ್ಗೆ, ಬುದ್ಧಿವಂತರು. ಹಂಗೆ ಕತ್ತಿರೋದು ಹಿಂಗಂತಾರೆ, ಇನ್ನು ಹಿಂಗ್ ಬಂತಾರೆ, ಹೆಂಗ ತಪ್ಪಿಸ್ಬೇಕು. ಈ ಕಾಣುವ ಕೇಳುವ ಜಗತ್ ರೂಪವೆಲ್ಲ ನಿಜವಾಗಿ ಆತ್ಮನದೇ ತಿಳಿಯುವುದು. ಹಗ್ಗದ ಹಾವಿನ ದೃಷ್ಟಾಂತ. ಹಗ್ಗದ ಹಾವಿನ ದೃಷ್ಟಾಂತ. ತಾವು ಹೇಳಿದ್ದು ನನಗೆ ಸರಿಯಾಗಿ ತಿಳಿಯಲಿಲ್ಲ. ಆತ್ಮನಲ್ಲಿ ಯಾವ ವಿಶೇಷವಾದ ಆಕಾರವೂ ಇಲ್ಲವೆಂದು ಹೇಳಿದ್ದೀರಿ. ಈಗ ಎಲ್ಲಾ ಆಕಾರವೂ ಆತ್ಮನವೇ ಎಂದು ಹೇಳುತ್ತೀರಿ. ಇದು ಒಂದಕ್ಕೊಂದು ವಿರುದ್ಧವಾದ ಮಾತಲ್ಲವೇ? ಅಲ್ಲ. ಅಲ್ಲ. ಏಕೆಂದರೆ ಆತ್ಮನಲ್ಲಿ ಯಾವ ವಿಶೇಷವೂ ಇಲ್ಲವೆಂದು ನಾವು ಹೇಳಿದ್ದು ಆತ್ಮಜ್ಞಾನಿಗಳ ದೃಷ್ಟಿಯಿಂದ. ಆತ್ಮನಲ್ಲಿ ಎಲ್ಲಾ ಆಕಾರವನ್ನು ತೋರುತ್ತಿರುವವೆಂದು ಈಗ ನಾವು ಹೇಳುತ್ತಿರುವುದು ವಿಜ್ಞಾನಿಗಳ ದೃಷ್ಟಿಯಿಂದ. ಆತ್ಮನಲ್ಲಿ ತೋರುವ ವಿಶೇಷವೆಂಬುದು ಹಗ್ಗದ ಹಾವಿನ ದೃಷ್ಟಾಂತದಂತೆ ಅರಿಯಬೇಕು. ಆ ದೃಷ್ಟಾಂತವು ಇಲ್ಲಿ ಹೇಗೆ ಹೊಂದುತ್ತದೆ? ಹೇಗೆಂದರೆ ಹಗ್ಗದಲ್ಲಿ ಹಾವೆಂಬುದು ನಿಜವಾಗಿ ಇಲ್ಲಿಯೂ ಎಂದಿಗೂ ಇರುವುದಿಲ್ಲ. ಆದರೂ ನಸುಗಟ್ಟಲೆಯಲ್ಲಿ ನೋಡುವವರಿಗೆ ಅದು ಹಾವಿನಂತೆ ಕಾಣಬರುತ್ತದೆಯಲ್ಲವೇ? ಅಲ್ಲಿ ಹಗ್ಗವನ್ನು ಬಿಟ್ಟರೆ ಹಾವು ಎಲ್ಲಿಯೂ ಇರುವುದಿಲ್ಲವಾದ್ದರಿಂದ ಹಗ್ಗವನ್ನೇ ಹಾವೆಂದು ತಿಳಿಯುತ್ತಾರೆಂಬುದು ನಿರ್ವಿವಾದವಾಗಿದೆ ಅಷ್ಟೇ. ಟಿಪ್ಪಣಿ. ಲೌಕಿಕ ದೃಷ್ಟಿಯಿಂದ ನೋಡಿದರೆ ಹಗ್ಗದಲ್ಲಿ ಹಾವು ತೋರುವುದೇ ಹೊರತು ನಿಜವಾಗಿ ಅಲ್ಲಿ ಹಾವಿರುವುದಿಲ್ಲ ಎಂಬುದೇ ನಿರ್ವಿವಾದವಾಗಿರುತ್ತದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡೇ ಇಲ್ಲಿ ವಿಚಾರ ಮಾಡಿರುತ್ತದೆ. ಆದರೆ ಈ ದೃಷ್ಟಾಂತವನ್ನೇ ಬಗೆ ಬಗೆಯಾಗಿ ವಿವರಿಸಿರುವ ವಾದಿಗಳು ಆಗಿ ಹೋಗಿರುತ್ತಾರೆ. ಕೆಲವರು ವೇದಾಂತಿಗಳು ಈ ದೃಷ್ಟಾಂತವನ್ನು ತಮ್ಮದೇ ಒಂದು ರೀತಿಯಿಂದ ವಿವರಿಸುತ್ತಾರೆ. ಈ ಬಾಲಬೋಧೆಯಲ್ಲಿ ಅವನ್ನೆಲ್ಲ ವಿವರಿಸುವುದಕ್ಕೆ ಅವಕಾಶವಿರುವುದಿಲ್ಲ. ಪ್ರಕೃತಕ್ಕೆ ಅವುಗಳ ತಿಳುವಳಿಕೆ ಇಲ್ಲದಿದ್ದರೂ ಸಾಕಾಗುತ್ತದೆ. ವಾಚಕರು ವೇದಾಂತ ಪ್ರವೇಶಿಕೆಯೇ ಉಂಟಾದ ಗ್ರಂಥಗಳಲ್ಲಿ ಹೆಚ್ಚಿನ ವಿವರವನ್ನು ಕಾಣಬಹುದು.
ಆತ್ಮನಲ್ಲಿ ತೋರುವ ಅನಾತ್ಮದ ಚಿಪ್ಪಣಿಂದ ಮೇಲೆ ಹೋಗ್ಬೇಕು. ಆತ್ಮನಲ್ಲಿ ತೋರುವ ಅನಾತ್ಮದ ವಿಷಯವನ್ನು ಹೀಗೆಯೇ ತಿಳಿಯಬೇಕು. ನಿಜವಾಗಿ ನೋಡಿದರೆ ಆತ್ಮನಲ್ಲಿ ಅನಾತ್ಮವೆಂಬುದು ಯಾವಾಗಲೂ ಇಲ್ಲ, ಇರುವ ಸಂಭವವೂ ಇಲ್ಲ. ಇದನ್ನು ಹಿಂದೆ ಹೇಳಿದ ಅವಸ್ಥಾತ್ರೆಯ ದೃಷ್ಟಿಯಿಂದ ವಿಚಾರ ಮಾಡಿ ನಿರ್ಣಯಿಸಿಕೊಳ್ಳಬಹುದಾಗಿದೆ. ಆದರೂ ಆತ್ಮನ ನಿಜವಾದ ರೂಪವನ್ನು ನಿಶ್ಚಯಿಸಿಕೊಳ್ಳಲಾದ ಅಜ್ಞಾನಿಗಳ ದೃಷ್ಟಿಗೆ ಆತ್ಮನೇ ಅನಾತ್ಮವಾಗಿ ತೋರುತ್ತಾನೆ. ಆದ್ದರಿಂದ ಅನಾತ್ಮವೆಂದು ತೋರುವುದು ನಿಜವಾಗಿ ಆತ್ಮನೇ. ತೋರುವ ಅನಾತ್ಮ ರೂಪವು ಮಾತ್ರ ಅಜ್ಞಾನದ ಕಾರ್ಯವೇ ಎಂದು ಏರ್ಪಡುತ್ತದೆ. ಆತ್ಮ ಸಮೇತ ಅಲ್ಲ ಅಕ್ಕ ಓದಿಮ ಇಲ್ಲದ ಚೈತನ್ಯ ಪ್ರಕಾಶವು ತಮಸ ಪರಮರ್ಕವರ್ಣ ಆತ್ಮನಿಗಿಂತ ಬೇರೆಯಾದ ವಸ್ತುವೇ ಇಲ್ಲದ್ದರಿಂದ ಅಜ್ಞಾನದಿಂದ ಅನಾತ್ಮವು ತೋರುವುದೆಂಬುದಾದರೂ ಆತ್ಮನಿಗೆ ಎಂದಾಯಿತು. ಹಾಗಾದರೆ ಆತ್ಮನಿಗೆ ಅಜ್ಞಾನ ಉಂಟೋ? ಒಳ್ಳೆ ಪ್ರಶ್ನೆ. ನಿಜ ನಿಜ. ವಿಚಾರ ಮಾಡುವುದಕ್ಕೆ ಪೂರ್ವದಲ್ಲಿ ಆತ್ಮನಲ್ಲಿಯೇ ಅಜ್ಞಾನವಿರುತ್ತದೆ. ಅಷ್ಟೇ, ಏನು ಮಾಡಕ್ಕಾಗಲ್ಲ. ಆತ್ಮನಲ್ಲಿಯೇ ಜಗತ್ತು ತೋರುತ್ತಿರುತ್ತದೆ. ಸರಿಯಾಗಿ ಆತ್ಮನಲ್ಲಿ ಅಜ್ಞಾನವೂ ಇಲ್ಲ, ಜಗತ್ತೂ ತೋರುವುದಿಲ್ಲ. ಆತ್ಮನು ಮಿಕ್ಕ ಅನಾತ್ಮವನ್ನು ಹೇಗೆ ವಿಷಯವಾಗಿಯೇ ಅರಿಯುತ್ತಾನೋ ಹಾಗೆಯೇ ಈ ಅಜ್ಞಾನವನ್ನು ವಿಷಯ ಮಾಡಿಕೊಂಡೇ ಅರಿಯುತ್ತಾನೆ. ಆದ್ದರಿಂದ ವಿಷಯಿಯಾದ ಆತ್ಮನಲ್ಲಿ ವಿಷಯವಾದ ಅಜ್ಞಾನವು ಒಂದಿಷ್ಟೂ ಇರುವುದಿಲ್ಲವೆಂದು ಸಿದ್ಧವಾಗುತ್ತದೆ. ಆದ್ದರಿಂದಲೇ ಶ್ರುತಿಯಲ್ಲಿ ಆತ್ಮನು ಸೂರ್ಯನ ವರ್ಣವಾಗಿರುತ್ತಾನೆ, ತಮಸ್ಸಿನ ಆಚೆ ಇರುತ್ತಾನೆ ಹೇಳಿದೆ. ನಾವು ಮೊದಲು ಆತ್ಮನಲ್ಲಿ ಯಾವ ವರ್ಣವೂ ಇಲ್ಲವೆಂದು ಹೇಳಿದಿರಲ್ಲ. ಈ ಆತ್ಮನು ಸೂರ್ಯನ ವರ್ಣದವನೆಂಬುದು ಹೇಗೆ ಸರಿಯಾಗಿತ್ತು? ನಾವು ಈಗ ಉದಾಹರಿಸಿದ ಶ್ರುತಿಯ ತಾತ್ಪರ್ಯವೇನೆಂದರೆ, ಸೂರ್ಯನಿಗೆ ಹೇಗೆ ಕತ್ತಲೆಯ ಸಂಪರ್ಕವಾಗುವ ಸಂಭವವೇ ಇಲ್ಲವೋ ಹಾಗೆ ಆತ್ಮನಿಗೆ ಅಜ್ಞಾನದ ಸಂಪರ್ಕವಾಗುವ ಸಂಭವವೇ ಇರುವುದಿಲ್ಲ. ಅಜ್ಞಾನಕ್ಕೆ ತಮಸ್ಸು, ಅವಿದ್ಯೆ, ಮೋಹ, ಭ್ರಮೆ ಮುಂತಾದ ಹೆಸರುಗಳೂ ಉಂಟು. ಸ್ವಯಂ ಪ್ರಕಾಶನಾದ ಈ ಆತ್ಮನೆಂಬ ಸೂರ್ಯನಿಗೆ ಅಜ್ಞಾನವೆಂಬ ತಮಸ್ಸಿನ ಸಂಬಂಧವು ಎಳ್ಳಷ್ಟೂ ಇರುವುದಿಲ್ಲ. ಇದೇ ಆದಿತ್ಯವರ್ಣನೆಂಬುದರ ಅಭಿಪ್ರಾಯ. ಹಾಗಾದರೆ ಜಗತ್ತು ತೋರುವುದಕ್ಕೆ ಅವಕಾಶವೇ ಇಲ್ಲವಲ್ಲ? ಆತ್ಮದೃಷ್ಟಿಯಿಂದ ನೋಡಿದರೆ ಇಲ್ಲವೇ ಇಲ್ಲ. ಆತ್ಮಜ್ಞಾನಿಗಳೆಂಬವರು ಎಷ್ಟೋ ಜನರಿರುತ್ತಾರೆ. ಅವರು ನಮ್ಮಂತೆಯೇ ವ್ಯವಹಾರ ಮಾಡುತ್ತಿರುವರಲ್ಲ. ಅವರಿಗೆ ಈ ಜಗತ್ತು ಕಾಣಿಸದೇ ಇದ್ದರೆ ಹಾಗೆ ವ್ಯವಹಾರ ಮಾಡುವುದಕ್ಕಾಗಿದೆ. ಅವಸ್ಥಾತ್ರಯವನ್ನು ಮೀರಿದ ಶುದ್ಧಾತ್ಮ ದೃಷ್ಟಿಯಿಂದ ನೋಡಿದಾಗ ಅನೇಕ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ವ್ಯವಹಾರ ಮಾಡುತ್ತಿರುವುದು ಆತ್ಮನಿಗಿಂತ ವ್ಯತಿರಿಕ್ತವಾದ ದೇಹೇಂದ್ರಿಯ ಮನೋವಿಷಯಗಳು ಯಾವುವೂ ಇಲ್ಲವೂ ಎಲ್ಲಿಯೂ ಕಾಣುವುದಿಲ್ಲ. ಅವರಿಗೆ ಮಾತ್ರ ಇದೆಲ್ಲವೂ ಯಾವಾಗಲೂ ತೋರುತ್ತಿರುವುದು. ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಸಾಕು ಅಲ್ಲ, ಉತ್ತರ ಆಯ್ತಾ? ಆತ್ಮಜ್ಞಾನಿಗಳಿಗೆ ಜಗತ್ ಕಾಣುತ್ತಲ್ಲ, ವ್ಯವಹಾರ ಮಾಡ್ತಾರಲ್ಲ, ಉತ್ತರ ಅಲ್ಲಪ್ಪ. ಬಾಹಿತಾನುಭೂತಿ ವ್ಯವಹಾರ ಮಾಡ್ತಾರೆ, ನಿಜವಾಗಿ ಸತ್ಯತ್ವ ಬುದ್ಧಿ ಇರಲ್ಲ ಅಂತ ಹೇಳ್ಬೇಕಾ? ಹಂಗೆ ಹೇಳಿ ಏನೇನು ಹೇಳ್ಬಿಟ್ಟು ಬೇರೆ ವಿಷಯ ತಗೊಂಡ್ರು. ಏನು ಇರೋದಿಲ್ಲ, ಎಲ್ಲೂ ಇರೋದಿಲ್ಲ, ಇಲ್ಲ 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 ಅಂದ್ಬಿಟ್ರೆ ಕಾಣ್ತಾ ಹೇಳ್ರಿ. ಅದು ಕಾಣ್ತಾ ಇದೆ ವಿದ್ಯಾ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ